ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ. ಧರ್ಮಸ್ಥಳ SIT ತಂಡ ರಚನೆಯಾಗಿ 1 ವರ್ಷಗಳೇ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಊತ ಹಾಕಿರುವ ಹೆಣಗಳನ್ನು ತೆಗೆಯುವ ಕೆಲಸಕ್ಕೋಸ್ಕರ ಧರ್ಮಸ್ಥಳ ಪಂಚಾಯತ್ ಮುಖಾಂತರವಾಗಿ SIT ಅವರಿಗೆ ಏನು ಕೆಲಸದವರು ಬೇಕಿತ್ತು ಅವರನ್ನು ಯಂತ್ರಗಳು ಬೇಕು ಅದನ್ನು ಕೊಡಿಸಿದ್ದಾರೆ. ಈಗಾಗಲೇ ಒಂದು ಸುದ್ದಿ ಹರಿದಾಡ್ತಾ ಇದೆ. ಇವರೆಲ್ಲ ಕೆಲಸ ಮಾಡಿಸ್ತಾರೆ, ನಮಗಿನ್ನೂ ನಮ್ಮ ಬಿಲ್ ಪಾಸ್ ಮಾಡಿಲ್ಲ, ಪಂಚಾಯಿತಿಯಿಂದ ಕೊಟ್ಟಿಲ್ಲ ಅಂತ. ಪಂಚಾಯಿತಿಗೆ ಕೇಳುವಾಗ SIT ಅವರು, SIT ಕೇಳುವಾಗ ಪಂಚಾಯತ್ ಅವರು ಕೊಡಿ ಅಂತ ಒಂದು ಗುದ್ದಾಟ ನಡೀತಾ ಇದೆ ಎಂಬ ಸುದ್ದಿ ಕೆಲವೊಂದು ಯೂಟ್ಯೂಬ್ಗಳಲ್ಲಿ ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ಕೆಲವೊಂದು ದೇಶಕ್ಕೆ ಮಾರಕವಾಗಿರುವಂಥ ಯೂಟ್ಯೂಬ್ ಅಂತ ಹೇಳ್ಬೋದು, ಯಾರ್ದೋ ಒಬ್ಬರ ಪರವಾಗಿ ನಿಂತು ಕೆಲಸ ಮಾಡುವಂಥ ಯೂಟ್ಯೂಬ್ ಅವರಿದ್ದಾರೆ. ಅಲ್ಲಿ ಇವರು ಹೇಳ್ತಾ ಇದ್ದಾನೆ, ಮಹೇಶಣ್ಣ, ಗಿರೀಶ್, ಜಯಂತ್ ಟಿ, ವಿಠಲ್ ಗೌಡ್ರು ಇವರು ಈ SIT ರಚನೆ ಮಾಡಿಸಿರೋದು, ಇವರಿಂದ ಈ ಮೊತ್ತವನ್ನು ವಸೂಲು ಮಾಡಿಕೊಡಬೇಕು ಅಂತ ಹೇಳ್ತಾ ಇದ್ದ. ಅಂಥ ಯೋಗ್ಯತೆ ಘಟ್ಟವನಿಗೆ ನಾನು ಹೇಳ್ತಾ ಇದ್ದೀನಿ, ನಮ್ಮ ಹೆಸರಲ್ಲಿ ನೀನು ಮದುವೆ ಆಗಿದೆ ಇಲ್ಲೋ ಗೊತ್ತಿಲ್ಲ, ನಿನ್ನ ಕುಟುಂಬವನ್ನು ಸಾಕಲು ದುಡ್ಡು ಮಾಡ್ತಾ ಇದೆಯಲ್ಲ, ನಮ್ಮ ಹೆಸರಲ್ಲಿ ಒಂದು ಯೂಟ್ಯೂಬ್ ಮಾಡಿಬಿಟ್ಟು ದುಡ್ಡು ಮಾಡ್ತಾ ಇದೆಯಲ್ಲ, ಯೋಗ್ಯತೆ ಕೆಟ್ಟವನೇ. ನೀನು ಅದರಲ್ಲೇ ಕೊಡೋ, ನೀನು ಅದರಲ್ಲೇ ಕೊಡೋಕೆ ಸಂಕಟ ಆಗ್ತಾ ಇದೆಯಾ? ಷಡ್ಯಂತ್ರ ಮಾಡಿರೋದು ಯಾರಲ್ಲಿ, ಯಾರ ಮೇಲೆ ಎಂಬುದೆಲ್ಲ ಗೊತ್ತಾಗುತ್ತೆ. ಯಾವ ಷಡ್ಯಂತ್ರದಿಂದ ನಮ್ಮನ್ನು ಷಡ್ಯಂತ್ರ ಮಾಡಿರೋದಂತ ಮುಂದಿನ ದಿನ ಗೊತ್ತಾಗುತ್ತೆ. ನಿನಗೆ ಯೋಗ್ಯತೆ ಕೆಟ್ಟವನಿಗೆ ನಿನಗೆ ಸರ್ವೋಚ್ಚ ನ್ಯಾಯಾಲಯ ಮೊನ್ನೆ ಆದೇಶವಾಗಿದೆಯಲ್ಲ, ಏನೋ ಗೊತ್ತಿಲ್ವಾ? ಸೌಜನ್ಯ ಪ್ರಕರಣದಲ್ಲಿ ಅದೇನು ಸುದ್ದಿ ಮಾಡಲಿಕ್ಕೆ ಕಣ್ಣು ಕಾಣಿಸ್ತಾ ಇಲ್ವಾ? ನಿನಗೆ ಧೈರ್ಯ ಇಲ್ವಾ? ನಿನಗೆ ದಮ್ಮಿಲ್ವಾ? ನಿನಗೆ ಈ ಹೋರಾಟಗಾರರು ಮಾತ್ರ ನಿನಗೆ ಸಿಗ್ತಾ ಇರೋದಾ ನಿನ್ನ ಯೋಗ್ಯತೆಗೆ? ಇಲ್ಲ ಅತ್ಯಾಚಾರ ಕೊಲೆ ಹುಡುಕರು ಯಾವುದು ಸಿಗ್ತಾ ಇಲ್ವಾ? ಇಲ್ಲ ಇವತ್ತೊಂದು ಪೋಸ್ಟ್ ಬರ್ತಾ ಇದೆ ಅಲ್ಲ, ಬೆಂಗಳೂರಲ್ಲಿ ಏನಾಗ್ತಿದೆ ಅಂತ, ಏನಾಗಿದೆ ಅಂತ, ಅದೇನು ಸುದ್ದಿ ಮಾಡ್ಲಿಕ್ಕೆ ನಿನಗೆ ಯೋಗ್ಯತೆ ಇಲ್ವಾ? ನಿನಗೆ ಯಾರೋ ಛೇಲಾಗಿ ಯಾರೋ ಎಂಜಲ್ ಕಾಸಿಗೆ ನೀನು ಯೂಸ್ ಮಾಡ್ತಾ ಇದ್ದೀಯಾ ಕೂತು? ಹೋಗಿ ಕೇಳು ನೀನು ಪಂಚಾಯತ್ ಅವರಿಗೆ, ಅವ್ರಿಗೆ ಪೇಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ ಅಂತ. ಇಲ್ಲ ಪಂಚಾಯತ್ನ ಲೆಟರ್ ಇಸ್ಕೊಂಡು ಕೊಡು ನೀನು, ಜಯಂತ್ ಟಿ ಹೆಸರಲ್ಲೇ ತಗೊಂಡು ನೀನು ಪೇಮೆಂಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಸರ್ಕಾರಕ್ಕೆ ಕೊಡ್ತೀವಿ ನಾವು, ತಾಕತ್ತಿದೆ ಗೊತ್ತಾಯ್ತಲ್ಲ. ಒಬ್ಬರೊಬ್ಬ 1 ರೂಪಾಯಿ ಹಾಕಿರೋ ಸಾಕು, ಅವ್ರು ಏನು 1 ಲಕ್ಷ ದುಡ್ಡು ಐತೆ, ಆ ದುಡ್ಡನ್ನು ಇಸ್ಕೊಳ್ಳೋ ಕೆಲಸ ನಾವು ಮಾಡ್ತೀವಿ. ಅಯೋಗ್ಯ, ಈ ದೇಶ ಲೂಟಿ ಹೊಡೆಯುವಂಥ ಕೆಲಸ ನೀನು ಮಾಡಬೇಡ. ಯಾರೋ ಎಂಜಲ ಕಾಸಿಗೋಸ್ಕರ ಚಾಚಿ ಎಲ್ಲ ಕೂತು ವಿಡಿಯೋ ಮಾಡಿ ಹಾಕಿ ನಮ್ಮ ತೇಜ ಮಾಡಲಿಕ್ಕೆ ನೀನು ಬರಬೇಡ. ಗೊತ್ತಾಯ್ತು, ರಾಜ್ಯದ ಜನತೆ ಗೊತ್ತಾಯಿತು ಏನಾಗಿದೆ ಧರ್ಮಸ್ಥಳ ಗ್ರಾಮದಲ್ಲಿ, ಏನಾಗ್ತಾ ಇತ್ತು ಅಂತ. ಯಾರು ಷಡ್ಯಂತ್ರ ಮಾಡಿರೋದು, ಯಾರ ಮೇಲೆ ಮಾಡಿರೋದು, ಯಾರ ರಕ್ಷಣೆಗೋಸ್ಕರ ಮಾಡಿರೋದು ಎಂಬುದೆಲ್ಲ ನಾಡಿನ ಜನತೆ ಗೊತ್ತು. ಇನ್ನು ಜಾಸ್ತಿ ಬೊಗಳೋ ಅವಶ್ಯಕತೆಯೇ ಇಲ್ಲ. ನಿಮಗೆ ಆಗೋದಾದರೆ ಯೂಟ್ಯೂಬಲ್ಲಿ ನಮ್ಮ ಹೆಸರಲ್ಲಿ ನೀನು ಊಟ ಮಾಡ್ತಾ ಇದೆಯಲ್ಲ, ನೀನು ಹೆಂಡತಿ ಮಕ್ಕಳನ್ನ ಸಾಕ್ತಾ ಇದೆಯಲ್ಲ, ಕೊಡೋದರಲ್ಲಿ ತಾಕತ್ತಿದ್ದಾರೆ, ಅವರಿಗೆ ದುಡ್ಡು ಕೊಡಿ ಅಂತ ಈ ಮೂಲಕ ನಿನಗೆ ಹೇಳ್ತಾ ಇದ್ದೀನಿ. ನೋಡಿ, ಸುಮ್ಮನೆ ನಮ್ಮ ಸುದ್ದಿಗೆ ಬರಬೇಡ. ಸತ್ಯಾಸತ್ಯ ಘಟನೆ ಇದ್ದರೆ ಅದನ್ನು ಯೂಟ್ಯೂಬ್ ಮುಖಾಂತರ ಜನರಿಗೆ ತೋರಿಸು. ಯಾರೊಬ್ಬರ ರಕ್ಷಣೆಗೋಸ್ಕರ ನೀನು ಇಳಿಬೇಡ ಅಂತ ಈ ನಕ್ಕಲಿ ಯೂಟ್ಯೂಬ್ ಮಾಧ್ಯಮವರಿಗೆ ಈ ಮೂಲಕ ನಾನು ನಿನಗೆ ಹೇಳ್ತಾ ಇದ್ದೀನಿ.